ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಮೇಧಾ ಅನ್ನುವಂತಹ ಹುಡುಗಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆಕೆ ಅಭ್ಯಾಸ ಮಾಡಿರುವಂತಹ PU ಕಾಲೇಜ್ ಆಗಿರೋ NMKRV ಅಲ್ಲಿ ನಾನಿದ್ದೀನಿ. ಈ ಒಂದು ಕಾಲೇಜಿನ ಪ್ರಾಂಶುಪಾಲರು ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ರಾಜ್ಯಕ್ಕೆ ಪ್ರಥಮ ಸ್ಥಾನ NMKRV ಅಂದಾಗ ಎಷ್ಟು ಖುಷಿ ಆಗುತ್ತೆ? ತುಂಬಾ 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 ಸಂತೋಷ ಆಗ್ತಾ ಇದೆ. ಇದು ಲಾಸ್ಟ್ ಇಯರ್ ಸಹ ಮೊದಲನೇ ರ್ಯಾಂಕೇ ಬಂದಿತ್ತು ಕಲಾ ವಿಭಾಗದಲ್ಲಿ. ಈಗ ಸತತ 2ನೇ ಸಲ ಕಲಾ ವಿಭಾಗದಲ್ಲಿ ಸತತ ಮೊದಲನೇ ರ್ಯಾಂಕ್ ನಿಜವಾಗೂ ಹೊರಡಿಸಿಲ್ಲ. ಅಷ್ಟು ಖುಷಿ ಆಗ್ತಾ ಇದೆ. ನಾನು ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಸತತ 2ನೇ ಸಲ ನೀವು ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬರ್ತಾ ಇದ್ದೀರಾ. ಸೊ ಹೇಗೆ ಸ್ಟೂಡೆಂಟ್ಸ್ ನ ಯಾವ ತರ ಟ್ರೈನ್ ಅಪ್ ಮಾಡ್ತೀರಾ? ಇಲ್ಲಿ ನಮ್ಮ ಕಾಲೇಜಿನ ವಿಶೇಷತೆ ಅಂದ್ರೆ ಇಲ್ಲಿ ಎಲ್ಲಾ ವರ್ಗದ ಮಕ್ಕಳು ಇದ್ದಾರೆ ಮೇಡಮ್. ಆರ್ಥಿಕವಾಗಿರ್ಬೋದು, ಓದೋದ್ರಲ್ಲಿ ಇರ್ಬೋದು, ಸಪ್ಲಿಮೆಂಟ್ರಿ ಪಾಸ್ ಆಗಿರೋ ಮಕ್ಕಳು ಬರ್ತಾರೆ, ಕ್ರೀಮ್ ಮಕ್ಕಳು ಇರ್ತಾರೆ. ಸೊ ನಾವು ಆ ಮಕ್ಕಳ ಕ್ಯಾಟಗರಿನ ಡಿವೈಡ್ ಮಾಡ್ಕೋತೀವಿ. ನಮಗೆ ರ್ಯಾಂಕ್ ಎಷ್ಟು ಮುಖ್ಯನೋ ಎಲ್ಲ ಮಕ್ಕಳು ಪಾಸ್ ಆಗೋದು ಅಷ್ಟೇ ಮುಖ್ಯ ಇರುತ್ತೆ. ಸೊ ಸ್ವಲ್ಪ ಅನುತ್ತೀರ್ಣರಾಗುವಂಥ ಮಕ್ಕಳಿಗೆ ಬೇರೆ ಥರದ ಒಂದು ತರಬೇತಿಯನ್ನು ಕೊಟ್ಟು ಅವ್ರನ್ನ ಪಾಸ್ ಮಾಡ್ಸೋಕೆ ಟ್ರೈ ಮಾಡ್ತೀವಿ. ಡಿಸ್ಟಿಂಕ್ಷನ್ ಇತ್ಯಾದಿಗಳನ್ನ ತಗೋತಾರಲ್ಲ ಟೆಸ್ಟಲ್ಲಿ, ಇದರಲ್ಲೆಲ್ಲ ಅಂಥ ಮಕ್ಕಳನ್ನ ಸಪ್ರೇಟಾಗಿ ಗುರುತಿಸಿರ್ತೀವಿ. ಸೊ ಅವ್ರಿಗೆ ಇನ್ನಷ್ಟು ಬೇರೆ ಬೇರೆ ಥರ ಟಿಪ್ಸ್ ಕೊಟ್ಟು ಟ್ರೈನ್ ಅಪ್ ಮಾಡಿ ಆಯಾ ಒಂದೊಂದು ಸೆಕ್ಷನ್ಗೆ ಕ್ಲಾಸ್ ಅಡ್ವೈಸರ್ಸು, ಮೆಂಟರ್ಸ್ ಅಂತ ಇರ್ತಾರೆ. ಸೊ ಇಂಡಿವಿಜುವಲ್ ಕೇರ್ ತಗೋತಾಳೆ ನಮ್ಮ ಟೀಚರ್ಸ್. ಅವ್ರಿಗೆ ಎಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ, ಎಲ್ಲಿ ಪ್ರಾಬ್ಲಮ್ ಆಗಿದೆ, ಯಾವ್ದು ರೆಫರ್ ಮಾಡಿದ್ರೆ ನೀವು ಸ್ಕೋರ್ ಮಾಡ್ಬೋದು, ಈ ಥರ ನಮ್ಮ ಉಪನ್ಯಾಸಕ ಮಿತ್ರರು ಬಹಳ ಅಲ್ಲಿ ಹಿಂದೆ ನಿಲ್ತಾ ಹೋಗ್ತಾರೆ. ಆ ಪ್ರತಿ ಮಗುವನ್ನ ತನ್ನ ಮಗು ಥರ ಪ್ರೀತಿಸ್ತಾ ಅವ್ರು ಕೇರ್ ತಗೋತಾರೆ. ಬಹುಶಃ ಇದು ಈ ಯಶಸ್ಸಿಗೆ ಕಾರಣ ಅಂತ ನಾನು ನಂಬಿದ್ದೀನಿ. ಪ್ಲಸ್ ಮಕ್ಕಳ ಇಚ್ಛಾಶಕ್ತಿ. ಯಾಕೆಂದ್ರೆ ಇಲ್ಲಿ ಪ್ರತಿ ಮಗುಗೂ ನಾವು ಅದೇ ಕೇರ್ ತಗೋತೀವಿ. ಕೆಲವು ಮಕ್ಕಳು ಅಚೀವ್ ಮಾಡಿರ್ತಾರೆ, ಕೆಲವು ಮಕ್ಕಳು ಮಾಡಿರಲ್ಲ. ಅಂದ್ರೆ ಕೊಟ್ಟ ಒಂದು ಫೆಸಿಲಿಟಿನ ಸಮರ್ಪಕವಾಗಿ ಬಳಸ್ಕೊಳ್ಳೋದು ಸಹ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಮತ್ತೆ ಇಂಥ ವಿದ್ಯಾರ್ಥಿಗಳ ಜೊತೆಲಿ ಅವ್ರ ಪೋಷಕರು ಸತತವಾಗಿ ನಿಂತ್ಕೋತಾರೆ. ಇವೆಲ್ಲ ಒಟ್ಟಿಗೆ ಸೇರಿ ಆ ಯಶಸ್ಸು ಯಾರೋ ಒಬ್ಬರಿಂದ ಖಂಡಿತ ಇದಲ್ಲ. ಮತ್ತೆ ಇಷ್ಟು ಒಳ್ಳೆ ವಾತಾವರಣದ ಕಾಲೇಜ್ ಆ ಮಗುಗೆ ಸಿಕ್ಕಿದೆ, ಇಷ್ಟು ವ್ಯವಸ್ಥೆ ಇದೆ ಅಂದ್ರೆ ಇದಕ್ಕೆ ನಮ್ಮ ಆಡಳಿತ ಮಂಡಳಿ ಬಹಳ ಮುಖ್ಯ ಕಾರಣ. ಎಲ್ಲಾ ತರದ ಸಪೋರ್ಟ್ ಅನ್ನ ನಮ್ಮ RV ಸಂಸ್ಥೆ ಕೊಡ್ತಾ ಹೋಗುತ್ತೆ. ಇಂಥ ಸಂಸ್ಥೆಯಲ್ಲಿ ಮಕ್ಕಳು ಓದೋದೇ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ. ಸೊ ಆ ಮಗುಗೆ ನಿಮ್ಮ ಒಂದು ಮಾಧ್ಯಮದ ಮೂಲಕ ನಾನು ಎಲ್ಲ ಕರ್ನಾಟಕದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮೇಧಾ ಬಗ್ಗೆ ಹೇಳೋದಾದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಕೆ ರ್ಯಾಂಕ್ ಬರ್ತಾಳೆ ಅಂತ? ಹೌದು, ಫಸ್ಟ್ ಇಯರಲ್ಲೇ ಅವಳು ಟಾಪರಲ್ಲಿ ಇದ್ಲು. ಸೊ ನಮ್ಮ ಕಲಾ ವಿಭಾಗದ ಟೀಚರ್ಸ್ ಅವಳಿಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ಬುಕ್ಸ್ ಏನು ರೆಫರ್ ಮಾಡಬೇಕು, ಇದೆಲ್ಲ ಅವಳಿಗೆ ಖಂಡಿತ ತರಬೇತಿ ಕೊಡ್ತಾ ಬಂದರು. ರ್ಯಾಂಕ್ ಎಕ್ಸ್ಪೆಕ್ಟೇಷನ್ ಇತ್ತು. 2ನೇ ಸಲನೂ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಲಾಸ್ಟ್ ಇಯರ್ ಫಸ್ಟ್ ರ್ಯಾಂಕ್ ತಗೊಂಡಿತ್ತು ನಮ್ಮ ಕಾಲೇಜಲ್ಲಿ. ಸೊ ಈಗ 2ನೇ ಸಲನೂ ಮೊದಲನೇ ರ್ಯಾಂಕೇ ತಗೋತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ರ್ಯಾಂಕ್ ಬರುತ್ತೆ ಅನ್ನೋದು ಒಂದು ನಂಬಿಕೆ ಇತ್ತು. ಸೆಕೆಂಡ್ ಟೈಮ್ ಟಾಪರ್ಸ್ ಆಗಿದ್ದೀರಾ. ಈ ಟಾಪರ್ ಅಂದ್ರೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ ಅಂದ ತಕ್ಷಣ ನಿಮ್ಮ ಸ್ಟಾಫ್ ಅವರ ರಿಯಾಕ್ಷನ್ ಯಾವ್ದು? ಯಾರನ್ನೂ ಹಿಡಿಯಕ್ ಆಗ್ತಾ ಇಲ್ಲ. ಆಕ್ಚುಲಿ ಅವರ ಪೇರೆಂಟ್ಸ್ ನಾನು ಮೀಟ್ ಮಾಡಕ್ ಆಗ್ತಾ ಇಲ್ಲ. ಆ ಮಗು ಇನ್ನೇನು ಕಾಲೇಜಿಗೆ ಬರ್ತಾ ಇದೆ, ಫೋನಲ್ಲಿ ಮಾತಾಡಿದೀವಿ ನಾವು. ಸೊ ಎಲ್ಲೋ ಒಂದ್ ಕಡೆ ಮಕ್ಕಳ ಯಶಸ್ಸು ನಮ್ಮ ಯಶಸ್ಸು ಥರ. ಒಬ್ಬ ಟೀಚರ್ಗೆ ನಿಜವಾದ ಖುಷಿ ಸಿಗೋದು ಎಲ್ಲಿ ಅಂದ್ರೆ ಇಂಥ ಕಡೆ. ಯಾವುದೋ ಪ್ರಶಸ್ತಿ, ಇನ್ಯಾವುದೋ ಕೊಡೋ ಆನರ್ ಅಲ್ಲ. ಒಂದು ಮಗುವಿನ ಉತ್ತಮ ಫಲಿತಾಂಶ ನಾವೇನು ನೋಡ್ತೀವಿ, ಇದು ಒಬ್ಬ ಟೀಚರ್ಗೆ ಸಿಗುವ ನಿಜವಾದ ಒಂದು ಬಹುಮಾನ ಅಂತ ನಾನು ಭಾವಿಸ್ತೇನೆ. ಮುಂದಿನ ವರ್ಷ ಕೂಡ ನೀವೇ ಪ್ರಥಮ ಬರುವಾಗ ಆಗ್ಲಿ ಮೇಡಮ್. ಆಲ್ ದ ಬೆಸ್ಟ್. ಸೊ ಇದಿಷ್ಟು NMKRV ಕಾಲೇಜಿನ ಪ್ರಾಂಶುಪಾಲರು ನ್ಯೂಸ್ ಫಸ್ಟ್ಗೆ ತಮ್ಮ ಸಂತಸವನ್ನ ಹಂಚಿಕೊಂಡಿರುವಂತಹ ರೀತಿ. ಕ್ಯಾಮ್ರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.